ಸ್ನೇಹಿತರೆ, ನಮ್ಮ ನಾಡಿನಲ್ಲಿ ಮೊಟ್ಟ ಮೊದಲ ಸಾಮ್ರಾಜ್ಯವನ್ನ ಸ್ಥಾಪಿಸಿದ ಕದಂಬರು ಈ ನಾಡಿಗೆ ಅನೇಕ ಕೊಡುಗೆಗಳನ್ನು ಕೊಟ್ಟು ಹೋಗಿದ್ದಾರೆ. ಬನವಾಸಿಯಲ್ಲಿ ಮಧುಕೇಶ್ವರ ದೇವಾಲಯವನ್ನ ನಿರ್ಮಿಸಿದ ಕದಂಬರು ಈ ಊರಿನಲ್ಲಿ ಮಹಾವಿಷ್ಣುವಿಗೋಸ್ಕರ ಭವ್ಯ ಆಲಯವೊಂದನ್ನ ನಿರ್ಮಿಸಿ ಹೋಗಿದ್ದಾರೆ. ಬನ್ನಿ ಹಾಗಾದ್ರೆ ಕದಂಬರ ಕೀರ್ತಿ ಪತಾಕೆಯನ್ನ ಇನ್ನಷ್ಟು ಹೆಚ್ಚಿಸಿದ ಆ ದೇವಾಲಯ ಯಾವುದು, ಅಲ್ಲಿನ ಮಹಿಮೆಗಳು ಏನು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಂಡು ಬರೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದ್ರೆ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನವಾಸಿಯ ನಂತರ ಕದಂಬರ ಎರಡನೇ ರಾಜಧಾನಿಯಾಗಿದ್ದ ಹಲಸಿಯಲ್ಲಿ ಪುರಾತನವಾದ ಭೂವರಹಸ್ವಾಮಿ ದೇಗುಲವಿದ್ದು ಈ ಕ್ಷೇತ್ರವನ್ನ ಬಹಳ ಹಿಂದೆ ಪಲಾಸಿಕ ಕ್ಷೇತ್ರ, ಪಲಶಿ ಎಂಬೆಲ್ಲ ಹೆಸರಿನಿಂದ ಕರೆಯಲಾಗ್ತಾ ಇತ್ತು. ಈ ಕ್ಷೇತ್ರದಲ್ಲಿ ಭೂವರಹಸ್ವಾಮಿ, ಸ್ವಯಂಭೂ ಬಾಲ ನರಸಿಂಹ ಹಾಗೂ ಕುಳಿತ ಭಂಗಿಯಲ್ಲಿರುವ ಮಹಾವಿಷ್ಣುವಿನ ಮೂರ್ತಿಗಳಿಗೆ ಪೂಜೆಯನ್ನ ಸಲ್ಲಿಸಲಾಗುತ್ತಿದ್ದು, ಈ ದೇಗುಲವು ನವರಂಗ, ಮುಖಮಂಟಪ, ಪ್ರದಕ್ಷಿಣಾಪಥ ಹಾಗೂ ಸುಂದರವಾದ ಗೋಪುರವನ್ನೊಳಗೊಂಡಿದೆ. ಇಲ್ಲಿರುವ ಬಾಲ ನರಸಿಂಹನ ವಿಗ್ರಹವು ಸ್ವಯಂಭೂ ವಿಗ್ರಹವಾಗಿದ್ದು, ಈ ಕ್ಷೇತ್ರಕ್ಕೆ ಬಂದು ಭಕ್ತಿಯಿಂದ ಬೇಡಿಕೊಂಡ್ರೆ ಬಾಲ ನರಸಿಂಹ ಸ್ವಾಮಿಯು ಮನದ ಅಭೀಷ್ಟೆಗಳೆಲ್ಲವನ್ನ ನೆರವೇರಿಸ್ತಾನೆಂಬ ಪ್ರತೀತಿ ಇದೆ. ಹೀಗಾಗಿ ನಿತ್ಯ ನೂರಾರು ಜನರು ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಸ್ವಾಮಿಯ ಆಶೀರ್ವಾದವನ್ನ ಪಡೆಯುತ್ತಿದ್ದಾರೆ. ಅತ್ಯಂತ ಪ್ರಶಾಂತವಾದ ವಾತಾವರಣವನ್ನ ಹೊಂದಿರುವ ಈ ದೇಗುಲದ ಹೊರ ಆವರಣದಲ್ಲಿ ಸೂಕ್ಷ್ಮ ಕೆತ್ತನೆಯ ಗಣಪತಿ, ಶಿವಲಿಂಗ, ಆದಿಶಕ್ತಿ, ವೀರಭದ್ರೇಶ್ವರ, ವಿಠ್ಠಲ, ರುಕ್ಮಾಯಿ ದೇವರ ಮೂರ್ತಿಗಳ ಕಣ್ಮನವನ್ನ ಸೆಳೆದ್ರೆ ಪಶ್ಚಿಮಾಭಿಮುಖವಾಗಿ ಪ್ರತಿಷ್ಠಾಪಿಸಲಾಗಿರುವ 5 ಅಡಿ ಎತ್ತರದ ಭೂವರಹ ಸ್ವಾಮಿಯ ಮೂರ್ತಿಯು ಮನೋಹರವಾಗಿದೆ. ಈ ಕ್ಷೇತ್ರದಲ್ಲಿ ಭೂವರಹ ಸ್ವಾಮಿಯು 4 ಕೈಗಳನ್ನ ಪಿಡಿದು ಕಿವಿಯಲ್ಲಿ ಓಲೆ ಧರಿಸಿ ಎಡಗಾಲನ್ನ ಆಮೆಯ ಮೇಲೂ ಬಲಗಾಲನ್ನ ಆದಿಶೇಷನ ಮೇಲೆ ಇಟ್ಟು ಭಕ್ತರಿಗೆ ದರ್ಶನವನ್ನ ನೀಡುತ್ತಿದ್ದಾನೆ. 2 ಗರ್ಭಗುಡಿಯನ್ನ ಒಳಗೊಂಡಿರುವ ಈ ಆಲಯದ ಗರ್ಭಗೃಹದ ಬಾಗಿಲ ವಾಡದ ಮೇಲೆ ಚಿತ್ತಾಕರ್ಷಕವಾದ ಕಲಾಕುಸುರಿಗಳಿದ್ದು, ಮಂದಿರದ ಮುಂಭಾಗದಲ್ಲಿ ಯಾವುದೇ ರೀತಿಯ ದ್ವಾರವನ್ನ ನಿರ್ಮಾಣ ಮಾಡಿಲ್ಲ. ಬದಲಾಗಿ ದೇಗುಲದ ಬಲ ಹಾಗೂ ಎಡಬದಿಯಲ್ಲಿ ಪ್ರತ್ಯೇಕವಾಗಿ ದ್ವಾರವನ್ನ ನಿರ್ಮಿಸಿರೋದು ಈ ದೇಗುಲದ ವೈಶಿಷ್ಟ್ಯತೆಯಾಗಿದೆ. ಇನ್ನು ಪೂರ್ವಾಭಿಮುಖವಾಗಿರುವ ಗರ್ಭಗುಡಿಯಲ್ಲಿ 5 ಅಡಿ ಎತ್ತರದ ಕುಳಿತ ಭಂಗಿಯ ಏಕಶಿಲಾ ನಾರಾಯಣನ ಮೂರ್ತಿಯನ್ನ ಪ್ರತಿಷ್ಠಾಪಿಸಲಾಗಿದ್ದು, ಕಪ್ಪು ವರ್ಣಶಿಲೆಯಲ್ಲಿರುವ ನಾರಾಯಣನ ವಿಗ್ರಹವನ್ನ ಅತ್ಯಂತ ಸುಂದರವಾಗಿ ಕೆತ್ತಲಾಗಿದೆ. ಒಂದು ಕೈಯಲ್ಲಿ ಶಂಖ, ಇನ್ನೊಂದು ಕೈಯಲ್ಲಿ ಚಕ್ರವನ್ನ ಹಿಡಿದು ಪದ್ಮಾಸನವನ್ನ ಹಾಕಿಕೊಂಡು ನಾರಾಯಣನು ತನ್ನ ದಿವ್ಯ ರೂಪವನ್ನ ತೋರುವಂತೆ ದೇವರ ಮೂರ್ತಿಯನ್ನ ಕೆತ್ತಿರುವುದು ಕದಂಬರ ವಾಸ್ತುಶಿಲ್ಪಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಸುಂದರವಾದ ಉದ್ಯಾನವನವನ್ನ ದೇವಸ್ಥಾನದ ಸುತ್ತಲೂ ನಿರ್ಮಿಸಲಾಗಿದ್ದು, ಈ ದೇಗುಲದ ಮುಂದಿರುವ ಕಲ್ಯಾಣಿಯು ಕಣ್ಮನವನ್ನ ತಣಿಸುತ್ತೆ. ನಿತ್ಯವೂ ಪೂಜೆಗೊಳ್ತಾ ಇರುವ ಇಲ್ಲಿನ ನರಸಿಂಹ ಹಾಗೂ ಭೂವರಹ ಸ್ವಾಮಿಗೆ ಪ್ರತಿ ಹುಣ್ಣಿಮೆಯಂದು ಪವಮಾನ ಅಭಿಷೇಕವನ್ನ ನೆರವೇರಿಸಲಾಗುತ್ತೆ. ನವರಾತ್ರಿಯ 9 ದಿನಗಳು ದೇವರಿಗೆ ಬಗೆ ಬಗೆಯ ಅಲಂಕಾರಗಳನ್ನ ಮಾಡೋದ್ರ ಜೊತೆಗೆ ನೈವೇದ್ಯವನ್ನ ಕೂಡ ಸಮರ್ಪಿಸಲಾಗ್ತಾ ಇದ್ದು, ಪ್ರತಿ ವರ್ಷ ಆಶ್ವೀಜ ಶುದ್ಧ ಪೌರ್ಣಮಿಯಂದು ಸ್ವಾಮಿಯ ರಥೋತ್ಸವವನ್ನ ನಡೆಸಲಾಗುತ್ತೆ. ಈ ಸಮಯದಲ್ಲಿ ಬೇರೆ ಬೇರೆ ಊರುಗಳಿಂದ ಭಕ್ತರು ಬಂದು ಸ್ವಾಮಿಗೆ ಪೂಜೆಯನ್ನ ಸಲ್ಲಿಸಿ ಕೃತಾರ್ಥರಾಗ್ತಾರೆ. ಇವಿಷ್ಟು ಸಂಗತಿಗಳು ಮಾತ್ರವಲ್ಲದೆ ಪ್ರತಿ ವರ್ಷ ನರಸಿಂಹ ಜಯಂತಿ ಹಾಗೂ ವೈಕುಂಠ ಏಕಾದಶಿಯನ್ನ ಕೂಡ ಈ ಕ್ಷೇತ್ರದಲ್ಲಿ ವಿಧಿವತ್ತಾಗಿ ಆಚರಿಸಲಾಗುತ್ತೆ. ಈ ದೇಗುಲವನ್ನ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ದರ್ಶನ ಮಾಡಬಹುದಾಗಿದ್ದು, ಇಲ್ಲಿಗೆ ಬರುವ ಭಕ್ತಾದಿಗಳು ತಮ್ಮ ಇಷ್ಟಾನುಸಾರ ದೇವರಿಗೆ ಪೂಜೆಯನ್ನ ಮಾಡಿಸಬಹುದಾಗಿದೆ. ಅದ್ಭುತ ವಾಸ್ತುಶಿಲ್ಪದ ಕೆತ್ತನೆಯ ಜೊತೆಗೆ ಅಪಾರವಾದ ಮಹಿಮೆಯುಳ್ಳ ಸ್ವಯಂಭೂ ಬಾಲ ನರಸಿಂಹ ಸ್ವಾಮಿಯ ವಿಗ್ರಹವನ್ನ ಹೊಂದಿರುವ ಈ ಪುಣ್ಯ ಕ್ಷೇತ್ರವು ಧಾರ್ಮಿಕ ಹಾಗೂ ಸುಂದರವಾದ ಕಲಾಕುಸುರಿಗಳ ಕೆತ್ತನೆಯಿಂದ ಭಕ್ತರನ್ನ ತನ್ನೆಡೆಗೆ ಆಕರ್ಷಿಸ್ತಾ ಇದ್ದು, ಈ ದೇಗುಲವು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹಲಸಿ ಎಂಬ ಪುಟ್ಟ ಗ್ರಾಮದಲ್ಲಿದೆ. ಈ ದೇಗುಲವು ಹುಬ್ಬಳ್ಳಿಯಿಂದ 73 ಕಿಲೋಮೀಟರ್, ಬೆಳಗಾವಿಯಿಂದ 42 ಕಿಲೋಮೀಟರ್, ಕಿತ್ತೂರಿನಿಂದ 26 ಕಿಲೋಮೀಟರ್, ಖಾನಾಪುರದಿಂದ 16 ಕಿಲೋಮೀಟರ್ ದೂರದಲ್ಲಿದೆ. ಹಲಸಿಯು ಉತ್ತಮವಾದ ರಸ್ತೆ ಸಂಪರ್ಕವನ್ನ ಹೊಂದಿದ್ದು, ಖಾನಾಪುರದಿಂದ ಸರ್ಕಾರಿ ಬಸ್ ಅಥವಾ
ಅಥವಾ ಖಾಸಗಿ ಬಸ್ ಮುಖಾಂತರ ಸುಲಭವಾಗಿ ಈ ದೇಗುಲಕ್ಕೆ ತಲುಪಬಹುದಾಗಿದೆ. ಸಾಧ್ಯವಾದರೆ ಜೀವಮಾನದಲ್ಲಿ ನೀವು ಒಮ್ಮೆ ಈ ಅಪರೂಪದ ದೇಗುಲವನ್ನ ದರ್ಶನ ಮಾಡಿ ಬನ್ನಿ ಅಂತ ಹೇಳ್ತಾ ಇವತ್ತಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ವೀಕ್ಷಕರ ಗಮನಕ್ಕೆ, ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನು ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು. ನಮ್ಮ ಇಮೇಲ್ ID inspireKannada@gmail.com. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.